ವಿಷಯ ಈ ಒಂದು ಕೋಶ ಕೇಂದ್ರ. ಈ ಒಂದು ಕೋಶ ಕೇಂದ್ರದ ಮೇಲೆ ಈಗಾಗಲೇ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಈ ಒಂದು ವಿಷಯವನ್ನ ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಳೋಣ. ಕೋಶ ಕೇಂದ್ರ ಎಂದರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದನ್ನ ನ್ಯೂಕ್ಲಿಯಸ್ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಎರಡು ವಿಷಯಗಳು ನಮಗೆ ಗೊತ್ತಿರಬೇಕು. ಕನ್ನಡ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೆಲವೊಂದು ಬಾರಿ ಇಂಗ್ಲಿಷ್ ನಲ್ಲಿ ಹೆಸರನ್ನ ಕೇಳ್ತಕ್ಕಂಥದ್ದು ನೋಡ್ತೀವಿ, ಕೆಲವೊಂದು ಬಾರಿ ಕನ್ನಡದಲ್ಲಿಯೂ ಸಹ ಕೊಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಎರಡೂ ಗೊತ್ತಿರ್ಬೇಕು ನಮ್ಗೆ. ಕೋಶ ಕೇಂದ್ರ, ನ್ಯೂಕ್ಲಿಯಸ್ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಮೊದಲಿಗೆ ಕೋಶ ಕೇಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದು ದ್ವಿಪದರದ ಪೊರೆಯನ್ನ ಹೊಂದಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ಕೋಶ ಕೇಂದ್ರ ಇದು ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಮೊದಲನೇದು ಜೀವಕೋಶದ ದ್ವಿಪದರದ ಇದು ಪೊರೆಯನ್ನ ಹೊಂದಿದೆ. ಕೋಶ ಕೇಂದ್ರವು ಇದು ದ್ವಿಪದರದ ಪೊರೆಯನ್ನ ಹೊಂದಿದೆ. ಎರಡನೆಯದು ಇದು ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದರಲ್ಲಿರ್ತಕ್ಕಂತಹ ಕ್ರೋಮೋಸೋಮ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದರಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಯಾವುದರಿಂದ ಅಂದ್ರೆ DNA ಮತ್ತು ಪ್ರೋಟೀನ್ ಇಂದ ಮಾಡಲ್ಪಟ್ಟಿವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರೆ ಇವುಗಳು ಏನನ್ನ ಹೊಂದಿರುತ್ತವೆ ಅಂದ್ರೆ ಇವುಗಳು ಅನುವಂಶೀಯ ಮಾಹಿತಿಯನ್ನ ಹೊಂದಿರುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ DNA ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. DNA ಕ್ರಿಯಾತ್ಮಕ ಘಟಕಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಸಹ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. DNA ಕ್ರಿಯಾತ್ಮಕ ಘಟಕಗಳನ್ನ ಜೀನ್ಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಈ ಒಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಹಾಗಾಗಿ ಈ ಒಂದು ವಿಷಯದ ಮೇಲೆ ಯಾವ ರೀತಿಯಾಗಿ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತವೆ ಅಂತ ಹೇಳಿ ನೋಡೋದಾದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ MCQ ಫಾರ್ಮೆಟ್ ನಲ್ಲಿ ಬರ್ತಕ್ಕಂಥ ನೋಡ್ತೀವಿ. ಇಲ್ಲಿ ನಾವು ವಿಷಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಾನು ಪ್ರಶ್ನೆ ಉತ್ತರಗಳಲ್ಲಿ ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀನಿ. ಮೊದಲಿಗೆ ಕೋಶ ಕೇಂದ್ರ ಎಂದರೇನು ಅಂತ ಹೇಳಿ ನೋಡೋದಾದ್ರೆ, ಕೋಶ ಕೇಂದ್ರ ಇದನ್ನ ನ್ಯೂಕ್ಲಿಯಸ್ ಅಂತ ಹೇಳಿ ಕರೀತಕ್ಕಂಥ ನೋಡ್ತೀವಿ ಇಂಗ್ಲಿಷ್ ನಲ್ಲಿ. ಇದು ಜೀವಕೋಶದ ಮುಖ್ಯ ಅಂಗವಾಗಿದ್ದು ಇದು ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುವ ನಿಯಂತ್ರಣ ಕೇಂದ್ರವಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಇದು ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಕೋಶ ಕೇಂದ್ರ. ಅದೇ ರೀತಿಯಾಗಿ ಕೋಶ ಕೇಂದ್ರದ ರಚನೆ ಹೇಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಈಗಾಗಲೇ ನಾವು ನೋಡಿದೆವು. ಕೋಶ ಕೇಂದ್ರ ಇದು ದ್ವಿಪದರದ ಪೊರೆಯನ್ನ ಹೊಂದಿದೆ. ಹಾಗೆ ನ್ಯೂಕ್ಲಿಯೋ ಪ್ಲಾಸ್ಮಾ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನ್ಯೂಕ್ಲಿಯೋ ಪ್ಲಾಸ್ಮಾ ಮತ್ತು ಕ್ರೋಮೋಸೋಮ್ಗಳನ್ನ ಹೊಂದಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಈ ಒಂದು ಕ್ರೋಮೋಸೋಮ್ಗಳು ಯಾವುದರಿಂದ ನಿರ್ಮಾಣವಾಗಿವೆ ಅಥವಾ ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಹೇಳಿ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಕ್ರೋಮೋಸೋಮ್ಗಳು ಯಾವುದರಿಂದ ನಿರ್ಮಿತವಾಗಿವೆ, ಯಾವುದರಿಂದ ಅಂದ್ರೆ DNA ಈ ಒಂದು DNA ಮತ್ತು ಪ್ರೋಟೀನ್ಗಳಿಂದ ನಿರ್ಮಿತವಾಗಿವೆ ಅಂತ ಹೇಳಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಜೀನ್ ಎಂದರೇನು ಅಂತ ಹೇಳಿ ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಜೀನ್ ಅಂದ್ರೆ DNA ಕ್ರಿಯಾತ್ಮಕ ಘಟಕವಾಗಿದ್ದು ಇದು ಅನುವಂಶೀಯ ಮಾಹಿತಿಯನ್ನ ಸಾಗಿಸುವ ಘಟಕವಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು ಕೂಡ. ಅದೇ ರೀತಿಯಾಗಿ ಕೋಶ ಕೇಂದ್ರದ ಪ್ರಮುಖ ಕಾರ್ಯ ಏನು? ಕೋಶ ಕೇಂದ್ರದ ಪ್ರಮುಖ ಕಾರ್ಯ ಬಂದ್ಬಿಟ್ಟು ಇದು ಜೀವಕೋಶದ ಎಲ್ಲಾ ಚಟುವಟಿಕೆಗಳನ್ನ ನಿಯಂತ್ರಿಸುವುದು ಮತ್ತು ಅನುವಂಶೀಯ ಮಾಹಿತಿಯನ್ನ ಸಂಗ್ರಹಿಸ್ತಕ್ಕಂಥದ್ದು. ಇದರ ಒಂದು ಎರಡು ಕಾರ್ಯಗಳು ಸಹ ನಮ್ಗೆ ನೆನಪಿರಲಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆಯೂ ಸಹ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್